ಈ ಜೀವ ನಿನಗಾಗಿ ಮುಂದುವರಿದ ಭಾಗ 97. ಫ್ರೆಶ್ ಆಗಿ ಬಂದ ಸನ್ನಿಯನ್ನು ನೋಡಿದ ಅಗಸ್ತ್ಯ ಹೆದರಿಕೊಂಡು ರಗ್ಗು ಹೊದ್ದು ಮಲಗಿಕೊಂಡನು. ಇದನ್ನು ನೋಡಿದ ಗಗನ್ ಮತ್ತು ಅರ್ಜುನ್ಗೆ ಜೋರಾಗಿ ನಗು ಬರತೊಡಗಿತು. ಸನ್ನಿ ಎದುರು ಅದನ್ನು ತೋರ್ಪಡಿಸಿಕೊಳ್ಳದೆ ಸುಮ್ಮನಾದರು. ಸನ್ನಿ ರೂಮ್ಗೆ ಹೋದ ನಂತರ ಜೋರಾಗಿ ನಕ್ಕ ಗಗನ್ ಅಗಸ್ತ್ಯನ ಹತ್ತಿರ ಬಂದು, ಅವನ್ ರೂಮ್ಗೆ ಹೋದ ಕಣೋ, ಈಗ್ಲಾದ್ರೂ ಎದ್ದೇಳು ಅಂತ ಹೇಳಿದಾಗ ಅಗಸ್ತ್ಯ ರಗ್ಗು ಸರಿಸಿ ಎದ್ದು ಕುಳಿತುಕೊಂಡನು. ಅವನನ್ನು ನೋಡಿ ಮತ್ತೆ ನಕ್ಕ ಗಗನ್, ಅಗಸ್ತ್ಯ, ನಿನ್ನ ನೋಡಿದ್ರೆ ನನಗೆ ತುಂಬಾನೇ ನಗು ಬರುತ್ತೆ ಕಣೋ. ಅಲ್ಲ ಕಣೋ, ಹುಲಿಯಾಗಿದ್ದವನೀಗ ಇಲಿಯಾಗಿಬಿಟ್ಟೆ ಅಲ್ಲೋ. ನನ್ನ ಮಗನೇ, ನಾನಿಲ್ಲಿ ಭಯದಿಂದ ಒದ್ದಾಡ್ತಾ ಇರ್ಬೇಕಾದ್ರೆ ನಿನಗೆ ನಗು ಬರುತ್ತೆ ಅಲ್ವಾ ಅಂತ ಹೇಳಿ ಅವನಿಗೆ ಹೊಡೆಯಲು ಮುಂದಾದನು. ಆಗ ತಪ್ಪಿಸಿಕೊಂಡ ಗಗನ್ ಅಲ್ಲಿಂದಲೇ ಓಡತೊಡಗಿದನು. ಅಗಸ್ತ್ಯ ಅವನನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದನು. ಗಗನ್ ನಗುತ್ತಾ ಅಗಸ್ತ್ಯನ ಕೈಗೆ ಸಿಗದೆ ಓಡುತ್ತಿದ್ದನು. ಅಷ್ಟರಲ್ಲಿ ರೆಡಿಯಾಗಿ ಬಂದ ಸನ್ನಿಗೆ ಅಗಸ್ತ್ಯ ಡಿಕ್ಕಿ ಹೊಡೆದನು. ಅಗಸ್ತ್ಯ ಇನ್ನೇನು ಕೆಳಗೆ ಬೀಳಬೇಕು, ಅಷ್ಟರಲ್ಲಿ ಸನ್ನಿ ಅವನನ್ನು ಹಿಡಿದುಕೊಂಡನು. ಅಗಸ್ತ್ಯನನ್ನೇ ದಿಟ್ಟ ಕಣ್ಣುಗಳಿಂದ ನೋಡತೊಡಗಿದನು. ಇದನ್ನು ನೋಡಿ ಅಗಸ್ತ್ಯನಿಗೆ ಎರಿಸು ಮುರಿಸಾಗತೊಡಗಿತು. ಅಗಸ್ತ್ಯನನ್ನು ನೋಡಿದ ಗಗನ್ಗೆ ಮತ್ತಷ್ಟು ನಗು ಬರತೊಡಗಿತು. ಅವನು ಕೂಡಲೇ ಸನ್ನಿಯಿಂದ ದೂರ ಸರಿದು ಗಗನ್ ತಲೆಗೆ ಕೋಪದಿಂದ ಪಿಲ್ಲೋದಲ್ಲಿ ಹೊಡೆದು ಫ್ರೆಶ್ ಆಗಲು ಹೋದನು. ಅಗಸ್ತ್ಯನ ಪರಿಸ್ಥಿತಿ ನೋಡಿ ಗಗನ್ಗೆ ಇನ್ನಷ್ಟು ನಗು ಬರತೊಡಗಿತು. ಸನ್ನಿ ಇದ್ದುದರಿಂದ ನಗುವನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ಸನ್ನಿ ಕಡೆ ನೋಡಿದನು. ಅವನು ತನ್ನ 2 ಕೈಯನ್ನು ಪ್ರೀತಿಯಿಂದ ನೋಡುತ್ತಿದ್ದನು. ಅವನ ಕಣ್ಣಲ್ಲಿದ್ದ ಖುಷಿಯನ್ನು ನೋಡಿದ ಗಗನ್, ಏನು ಹುಡುಗನೇ ಇವನು, ಅಲ್ಲ ಇವನಿಗೆ ಯಾವ ಹುಡುಗಿನೂ ಇಷ್ಟ ಆಗಿಲ್ವಾ? ಮೊದಲು ನೇಹಾಳನ್ನು ಇಷ್ಟಪಡ್ತಾ ಇದ್ದವನಿಗೆ ಈಗ ಏನಾಯಿತು? ಏನಾದರೂ ಮಾಡಿ ಅಗಸ್ತ್ಯನಿಂದ ಏನೊಂದು ದೂರ ಮಾಡಬೇಕು, ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವಾ? ಏನು ಮಾಡಲಿ? ಜೋರು ಮಾಡೋಕ್ಕೆ ಹೋದರೆ ಅಗಸ್ತ್ಯನಿಗೆ ಬೇಜಾರಾಗತ್ತೆ. ಬೆಸ್ಟ್ ಐಡಿಯಾ ಅಂದರೆ ಅಗಸ್ತ್ಯ ನೇಹಾರಿಕಳ ಜೊತೆ ಜಾಸ್ತಿ ಕಾಣಿಸ್ಕೊಳ್ಬೇಕು, ಆಗಲೇ ಇವನು ಅಗಸ್ತ್ಯನಿಂದ ದೂರ ಆಗೋಕ್ಕೆ ಸಾಧ್ಯ ಅಂತ ಅಂದುಕೊಳ್ಳತೊಡಗಿದನು. ಇತ್ತ ತನ್ನ ರೂಮಿಗೆ ಬಂದ ಸನ್ನಿ ತನ್ನ 2 ಕೈಗಳನ್ನು ಚುಂಬಿಸುತ್ತಾ, ಇದೇ ಕೈಯಿಂದ ಅಲ್ವ ನಾನು ಅಗಸ್ತ್ಯನನ್ನು ಹಿಡಿದಿರೋದು? ಈ ನನ್ನ ಕೈಗಳು ಅದೆಷ್ಟು ಪುಣ್ಯ ಮಾಡಿದೆ ಏನೋ, ಇವತ್ತು ಅಗಸ್ತ್ಯನನ್ನು ಹಿಡಿದುಕೊಳ್ಳೋ ಭಾಗ್ಯ ಈ ಕೈಗಳಿಗೆ ಸಿಕ್ತು. ಅವನ ಹತ್ತಿರ ಬಂದರೆ ನನ್ನ ಮೈ ಹಿಡಿ ರೋಮಾಂಚನವಾಗುತ್ತೆ, ನನ್ನನ್ನು ನಾನು ಕಳೆದು ಹೋಗ್ಬಿಡ್ತೀನಿ ಅಂತ ಅಂದುಕೊಳ್ಳುತ್ತಾ ಅಗಸ್ತ್ಯನ ಗುಂಗಲ್ಲೇ ಕಳೆದು ಹೋದನು. ಫ್ರೆಶ್ ಆಗಿ ಬಂದ ಅಗಸ್ತ್ಯ ಗಗನ್ಗೆ ಕರೆದು, ಗಗನ್, ರೂಮಿಂದ ನನ್ನ ಬಟ್ಟೆ ತಗೊಂಬ. ಯಾಕೆ ರೂಮ್ಗೆ ಹೋದ್ರೆ ಭಯ ಆಗುತ್ತಾ? ಭಯ ಆಗುತ್ತೆ ಅಂತ ಕೇಳ್ತೀಯಲ್ವಾ? ನಾನೇನಾದರೂ ಈ ಸ್ಥಿತಿಯಲ್ಲಿ ರೂಮ್ಗೆ ಹೋದರೆ ಅಷ್ಟೇ, ನನ್ನನ್ನು ರೇಪೆ ಮಾಡಿಬಿಡ್ತಾನೆ. ಮೊನ್ನೆ ನೀನು ಬಂದೆ ಅಂತ ಬಚಾವಾಗಿ ಬಿಟ್ಟಿದ್ದೆ. ಎಲ್ಲ ಟೈಮಲ್ಲಿ ಒಂದೇ ಥರ ಇರಲ್ಲ ಅಲ್ವಾ? ನೀನು ಬೇಗ ಹೋಗಿ ಅವ್ನು ಗೊತ್ತಾಗದ ಹಾಗೆ ನಾನು ಬಟ್ಟೆ ತಗೊಂಬ. ನಾನು ಹೋಗಲ್ಲಪ್ಪ, ಬೇಕಾದ್ರೆ ನೀನೇ ಹೋಗು ಅಂತ ಹೇಳಿ ಮತ್ತೆ ಅವನನ್ನು ಕಿಚಾಯಿಸತೊಡಗಿದನು. ಬೇರೆ ಟೈಮಲ್ಲಿ ಎಷ್ಟು ಬೇಕಾದರೂ ನಾನು ಸತಾಯಿಸು, ಆದರೆ ಈಗ ಬೇಡ, ಪ್ಲೀಸ್ ಕಣೋ, ಹೋಗಿ ನನ್ನ ಬಟ್ಟೆ ತಗೊಂಬ ಅಂತ ಅವನ ಹತ್ತಿರ ಅಂಗಲಾಚತೊಡಗಿದನು. ಸರಿ, ಇಲ್ಲೇ ಇರು, ತರ್ತೀನಿ ಅಂತ ಹೇಳಿದ ಅವನು ರೂಮಿಗೆ ಹೋಗಿ ನಿಧಾನವಾಗಿ ಸನ್ನಿಗೆ ಗೊತ್ತಾಗದ ಹಾಗೆ ಅಗಸ್ತ್ಯನ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅವನಿಗೆ ಕೊಟ್ಟನು. ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಅವನು ಬೇಗ ಬೇಗ ಬಟ್ಟೆ ಹಾಕಿ, ಗಗನ್, ನಾನು ಈಗಲೇ ಆಫೀಸ್ಗೆ ಹೋಗ್ತೀನಿ, ನೀವೆಲ್ಲ ಆಮೇಲೆ ಬನ್ನಿ. ಈಗಲಾ? ಇಷ್ಟು ಬೇಗನಾ? ಇಷ್ಟು ಬೇಗ ಹೋಗಿ ಏನು ಮಾಡ್ತೀಯಾ? ಇಷ್ಟು ಬೇಗ ಆಫೀಸಲ್ಲಿ ಯಾರು ಇರ್ತಾರೆ? ನಾನು ಬೇಗ ಹೋಗಿ ಟಿಫನ್ ಮಾಡ್ಕೊಂಡು ಆಮೇಲೆ ಇಲ್ಲೇ ಪಕ್ಕದಲ್ಲಿದ್ದ ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ಕೂರ್ತೀನಿ, ಆಮೇಲೆ ಆಫೀಸ್ಗೆ ಬರ್ತೀನಿ. ಅಲ್ಲ ಕಣೋ, ಅವ್ನಿಗೆ ಇಷ್ಟೊಂದು ಹೆದರೋದಾ? ಅವ್ನು ಮಾಡೋದು ನೋಡಿದ್ರೆ ಹೆದರದು ಇನ್ನೇನು ಮಾಡಲಿ? ಸ್ವಲ್ಪ ದಿನ ಅವನಿಂದ ತಪ್ಪಿಸ್ಕೊಂಡು ಓಡಾಡ್ತೀನಿ, ಆಗ್ಲಾದ್ರೂ ನನ್ನನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅವನು ನಿನ್ನನ್ನು ಅವಾಯ್ಡ್ ಮಾಡ್ತಾನೆ ಅಂತ ನನಗಂತೂ ಅನ್ನಿಸಲ್ಲ. ಅವ್ನು ನಿನ್ನ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದಾನೆ. ಮತ್ತೆ ವಿರಹ ವೇದನ ತಾಳಲಾಗದೆ ಏನಾದರೂ ಮಾಡಿಕೊಂಡ್ರೆ ಕಷ್ಟ ಅಂತ ಹೇಳಿ ಜೋರಾಗಿ ನಕ್ಕು ಬಿಟ್ಟನು. ನಿನ್ಗೆ ಯಾವಾಗ ನೋಡಿದ್ರೆ ತಮಾಷೆನೇ ಆಯಿತು. ನನ್ನ ಕಷ್ಟ ನನಗೆ ಎಲ್ಲಿ, ನೀನು ನೋಡಿದ್ರೆ ನಗ್ತೀಯ. ಸಾರಿ, ಇನ್ಮೇಲೆ ನಗದೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಒಂದು ವಿಷಯ, ಅವ್ನು ತುಂಬ ಸೀರಿಯಸ್ ಆಗೋದ್ರೊಳಗೆ ಅವನಿಗೆ ನೀನು ಬುದ್ಧಿ ಹೇಳಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಕಷ್ಟ ಆಗ್ಬೋದು. 1 ವಾರ ಅವನಿಂದ ತಪ್ಪಿಸ್ಕೊಂಡು ಓಡಾಡ್ತೀನಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಅಂಕಲ್ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಪಾರ್ಕಿಗೆ ಹೋಗ್ತೀನಿ, ನೀವೆಲ್ಲ ಆಮೇಲೆ ಬನ್ನಿ. ಸರಿ, ಹುಷಾರು. ಆಯಿತು ಅಂತ ಹೇಳಿದ ಅಗಸ್ತ್ಯ ನಿಹಾರಿಕಳ ಮನೆಗೆ ಹೋದನು. ಅವನನ್ನು ನೋಡಿದ ನಿಹಾರಿಕಳಿಗೆ ತುಂಬಾನೇ ಖುಷಿಯಾಯಿತು.
ತಾನೇ ಖುದ್ದಾಗಿ ಅವನಿಗೆ ಉಪಹಾರವನ್ನು ಬಡಿಸತೊಡಗಿದಳು. ಅವನು ಉಪ್ಪಿಟ್ಟು ತಿನ್ನುತ್ತಿದ್ದಾಗ ಅವನನ್ನೇ ನೋಡತೊಡಗಿದಳು. 2 ವರ್ಷ ನಾನು ನಿನಗೋಸ್ಕರ ಕಾಯ್ಬೇಕಲ್ವಾ ಅಗಸ್ತ್ಯ? ಆದಷ್ಟು ಬೇಗ ಈ 2 ವರ್ಷ ಕಳೆದು ಹೋಗ್ಲಿ. ಆಮೇಲೆ ಏನಾದರೂ ಡ್ಯಾಡ್ ಜೊತೆ ಮಾತಾಡಿ ನಮ್ಮಿಬ್ಬರ ಮದುವೆ ಪ್ರಸ್ತಾಪವನ್ನು ಅವ್ರ ಮುಂದೆ ಇಡ್ತೀನಿ. ಡ್ಯಾಡ್ ಒಪ್ಪಿಲ್ಲ ಅಂದರೆ ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಅಂದುಕೊಳ್ಳುತ್ತಾ ಅವನನ್ನೇ ನೋಡತೊಡಗಿದಳು. ಆಗ ಅವಳ ಕಡೆ ನೋಡಿದ ಅಗಸ್ತ್ಯ, ನೀ ಕೂಡ ತಿಂಡಿ ತಿನ್ನಿ. ಅವನ ಮಾತಿಗೆ ತಕ್ಷಣ ಪ್ರತಿಕ್ರಿಯಿಸಿದ ಅವಳು ಕೂಡಲೇ ಪ್ಲೇಟಿಗೆ ಉಪ್ಪಿಟ್ಟನ್ನು ಹಾಕಿ ತಿನ್ನತೊಡಗಿದಳು. ಅಗಸ್ತ್ಯ, ನೀವತ್ತು ಕಾರಲ್ಲಿ ನನ್ನ ಜೊತೆ ಆಫೀಸ್ಗೆ ಬರ್ತೀರಾ? ಇಲ್ಲ, ನಾನು ಈಗಲೇ ಹೋಗ್ತಾ ಇದ್ದೀನಿ. ಈಗಲಾ? ಇಷ್ಟು ಬೇಗ ಆಫೀಸಲ್ಲಿ ಯಾರೂ ಇರಲ್ಲ ಅಲ್ವಾ? ಈಗ ಯಾಕೆ ಹೋಗ್ತಾ ಇದ್ದೀರಾ? ಈಗಲೇ ಅಂದರೆ ಈಗಲೇ ಆಫೀಸ್ಗೆ ಹೋಗಲ್ಲ. ಯಾಕೋ ತಲೆ ನೋವಾಗ್ತಾ ಇದೆ. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಇರೋಣ ಅಂತ. ನಾನು ಕೂಡ ನಿಮ್ಮ ಜೊತೆ ಬರಲಾ? ನೀವಾ? ಹಾಂ, ಬನ್ನಿ ಅಂತ ಹೇಳಿದಾಗ ಅವಳಿಗೆ ಖುಷಿಯಾಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿ ಆಗಲು ಹೋದಳು. ಪಾರ್ಕಲ್ಲಿ ಒಬ್ಬನೇ ಹೋಗಿರೋದು ಹೇಗೆ ಅಂತ ಅಂದ್ಕೊಳ್ತಾ ಇದ್ದೆ. ಒಳ್ಳೇದಾಯ್ತು ಅವಳು ಬರ್ತೀನಿ ಅಂತ ಹೇಳಿದ್ದು. ಸ್ವಲ್ಪ ಟೈಮ್ ಪಾಸ್ ಆದರೂ ಆಗುತ್ತೆ. ಒಟ್ನಲ್ಲಿ ಆ ಸನ್ನಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಅದೇನೋ ಗೊತ್ತಿಲ್ಲ, ಅವನ ಹತ್ತಿರ ಬಂದರೆ ಭಯ ಆಗುತ್ತೆ. ಏನು ಕರ್ಮನೇ ಏನೋ ನಂದು, ಯಾರ್ಯಾರಿಗೂ ಭಯ ಪಡುವಾಗೆ ಆಯಿತು ಅಂತ ಅಂದುಕೊಳ್ಳುತ್ತಿರುವಾಗಲೇ ನಿಹಾರಿಕಾ ರೆಡಿಯಾಗಿ ಬಂದಳು. ಅವಳನ್ನು ನೋಡಿದ ಅವನು ಒಂದು ಕ್ಷಣ ಮಂತ್ರಮುಗ್ಧನಾದನು. ಅವಳ ನೀಳವಾದ ಕೇಶರಾಶಿ ಅವನನ್ನು ಅಟ್ರಾಕ್ಟ್ ಮಾಡತೊಡಗಿತು. ಹೆಣ್ಣಂದ್ರೆ ಈ ಥರ ಇರಬೇಕು, ಸಾಕ್ಷಾತ್ ದೇವತೆ ಥರ ಕಾಣಿಸ್ತಾಳೆ. ಈಗಿನ ಕಾಲದಲ್ಲಿ ತುಂಡು ಹುಡುಗಿ ಹಾಕುವವರು ಮತ್ತೆ ಇವಳು ಅಪ್ಪಟ ಅಪರಂಜಿ ಥರ ಕಾಣಿಸ್ತಾಳೆ. ಲಾಯರ್ ಆದರೂ ಒಂಚೂರು ಅಹಂ ಅನ್ನೋದೇ ಇಲ್ಲ. ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ತಾಳೆ. ಅದಕ್ಕೆ ಇವಳಂದ್ರೆ ನನಗೆ ಇಷ್ಟ. 2 ವರ್ಷ ಇವಳಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು. ಆಮೇಲೆ ನನ್ನ ಐಡೆಂಟಿಟಿಯನ್ನು ಇವಳಿಗೆ ಹೇಳಿದ್ರಾಯ್ತು ಅಂತ ಅಂದುಕೊಳ್ಳುತ್ತಾ ಅವಳನ್ನೇ ನೋಡತೊಡಗಿದನು. ಅವನ ಹತ್ತಿರ ಬಂದವಳು ಹೋಗೋಣವಾ ಅಂತ ಹೇಳಿದಾಗಲೇ ಅವನು ವಾಸ್ತವಕ್ಕೆ ಬಂದು ಆಯಿತು ಅಂತ ಹೇಳಿದನು. ಇಬ್ಬರು ಜೊತೆಯಾಗಿ ಪಾರ್ಕಿಗೆ ಹೋದರು. ಅಗಸ್ತ್ಯನಿಗೆ ಅವಳ ಜೊತೆ ಹೋಗಲು ತುಂಬಾ ಖುಷಿಯಾಗತೊಡಗಿತು. ಇಬ್ಬರು ಸುಮಾರು ಹೊತ್ತು ಪಾರ್ಕಿನಲ್ಲಿ ವಾಕ್ ಮಾಡುತ್ತಲೇ ಇದ್ದರು. ಅಷ್ಟರಲ್ಲಿ ಅಗಸ್ತ್ಯನಿಗೆ ತನ್ನ ತಾಯಿಯಿಂದ ಕರೆ ಬಂದಾಗ ಅವನು ಒಂದು ಕಡೆ ನಿಂತು ಅವರ ಜೊತೆ ಮಾತನಾಡತೊಡಗಿದನು. ಆಗ ನಿಹಾರಿಕಾ ಒಬ್ಬಳೇ ವಾಕ್ ಮಾಡತೊಡಗಿದಳು. ಅವಳು ಒಬ್ಬಳೇ ವಾಕ್ ಮಾಡುವುದನ್ನು ಗಮನಿಸಿದ ಪುಂಡರು ಗುಂಪೊಂದು ಅವಳ ಹತ್ತಿರ ಬಂದು ಅವಳನ್ನು ಚುಡಾಯಿಸತೊಡಗಿದರು. ಏನು ಬೇಬಿ, ಒಬ್ಬಳೇ ವಾಕ್ ಮಾಡ್ತಾ ಇದೆಯಾ? ನಿನ್ನ ಪಾರ್ಟ್ನರ್ ಇಲ್ಲೇ ಹೋದ? ಅವನು ಇಲ್ಲಾಂದ್ರೆ ಏನಂತೆ, ನಾವು ಇದ್ದೀವಲ್ವಾ, ನಮ್ಮ ಕಂಪ್ನಿ ಕೊಡು. ಅವರ ಮಾತು ಕೇಳಿ ಕೋಪಗೊಂಡ ನಿಹಾರಿಕಾ, ಯಾಕೆ ಮೈಕ್ ಕೆರೆತಾ ಇದೆಯಾ? ಹೌದು ಬೇಬಿ, ಮೈಕ್ ಕೆರೆತಾ ಇದೆ. ಅದಕ್ಕೇನಲ್ವಾ ನಿನ್ನ ಹತ್ತಿರ ಬಂದಿರೋದು. ಸ್ವಲ್ಪ ಮೈಕ್ ಕೆರೆತೀಯಾ? ಮೈಂಡ್ ಯುವರ್ ವರ್ಡ್ಸ್. ಯಾರ ಜೊತೆ ಹೇಗೆ ಮಾತಾಡಬೇಕಂತ ಗೊತ್ತಾಗಲ್ವಾ ನಿನಗೆ? ಗೊತ್ತಾಗಿರೋದಕ್ಕೇನೆ ಅಲ್ವಾ ನಿನ್ನ ಜೊತೆ ಮಾತಾಡೋದು. ಅವ್ನು ನಿನಗೆ ಏನು ಸುಖ ಕೊಡ್ತಾನೋ ಅದಕ್ಕಿಂತ ಜಾಸ್ತಿ ನಾವೆಲ್ಲ ನಿನಗೆ ಸುಖ ಕೊಡ್ತೀವಿ. ಬರ್ತೀಯ ನಮ್ಮ ಜೊತೆ ಅಂತ ಹೇಳಿದಾಗ ನಿಹಾರಿಕಳಿಗೆ ಮತ್ತಷ್ಟು ಕೋಪ ಹೆಚ್ಚಾಗತೊಡಗಿತ್ತು. ಆ ಮಾತು ಹೇಳಿದವನ ಕೆನ್ನೆಗೆ ನಿಹಾರಿಕಾ ಪಟಾರನೆ ಬಾರಿಸಿದಳು. ಇದರಿಂದ ಕೋಪಗೊಂಡ ಆತ, ಎಷ್ಟೇ ಧೈರ್ಯ ನಿನಗೆ ನನಗೆ ಹೊಡೆಯೋಕ್ಕೆ? ನಿನ್ನಂಥ ಹುಡುಗಿರು ಏನಂತ ನನಗೆ ಗೊತ್ತಿಲ್ವಾ? ಒಂದು ಅವನಿಂದ ದೂರ ಇರು, ಇಲ್ಲ ಅಂದರೆ ನಮ್ಮ ಜೊತೆ ಬಂದ್ಬಿಡು. ಅವನಿಂದ ದೂರ ಏನಾದರೂ ಹೋಗಿಲ್ಲ ಅಂದರೆ ಈ ನಿನ್ನ ಶೀಲಕ್ಕೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿ ಅವಳ ಕೈ ಹಿಡಿದು ಅವಳ ಜೊತೆ ಅಸಭ್ಯವಾಗಿ ವರ್ತಿಸಲು ಹೋದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಗಸ್ತ್ಯ ಅವನಿಗೆ ಸರಿಯಾಗಿ ಹೊಡೆದನು. ಅವನ ಜೊತೆಗಿದ್ದವರು ಅಗಸ್ತ್ಯನಿಗೂ ಹೊಡೆಯಲು ಮುಂದಾದರು. ಆಗ ಅಗಸ್ತ್ಯ ಎಲ್ಲರಿಗೂ ಹೊಡೆದು ನೆಲ ಕುರುಳಿಸಿದನು. ನಿಹಾರಿಕಳ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ಬಂದವನಿಗೆ ಸರಿಯಾಗಿ ಹೊಡೆದು, ಇದೇ ಕೈಯಿಂದ ಅಲ್ವಾ ನೀನು ಇವರನ್ನು ಮುಟ್ಟಿದ್ದು? ಇದೇ ಕೈನಿಗೆ ಇಲ್ಲದ ಹಾಗೆ ಮಾಡ್ತೀನಿ ಅಂತ ಹೇಳಿದ ಅವನು ಅವನ ಕೈ ಮುರಿಯಲು ಹೋದಾಗ ಅವನು ಅಗಸ್ತ್ಯನ ಮುಂದೆ ಅಂಗಲಾಚುತ್ತಾ, ಸರ್ ಬಿಟ್ಬಿಡಿ ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ. ಯಾರೋ ಲೇಡಿ ಕಾಲ್ ಮಾಡಿ ಇವರನ್ನು ಹೆದರಿಸಿ ಕೇಳಿದ್ರು, ಅದಕ್ಕೆ ಈ ರೀತಿ ಮಾಡಿದೆ. ಇನ್ಮೇಲೆ ಯಾವತ್ತೂ ಈ ಥರ ಮಾಡಲ್ಲ ಸರ್. ಯಾರು ಆ ಲೇಡಿ? ಬೇಗ ಹೇಳು. ಹೇಳಿಲ್ಲ ಅಂದರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಗೊತ್ತಿಲ್ಲ ಸರ್, ಯಾವುದೋ ಅನ್ನೋ ನಂಬರಿಂದ ಕಾಲ್ ಬಂದು ನಮಗೆ ಈ ಡೀಲ್ ಕೊಟ್ಟರು ಸರ್.
ಡೀಲ್ ಕೊಟ್ಟ ಮೇಲೆ ದುಡ್ಡು ಕೂಡ ಕೊಟ್ಟಿರ್ತಾರಲ್ವಾ, ಅವ್ರು ನೋಡೋಕ್ಕೆ ಹೇಗಿದ್ದಾರೆ ಬೇಗ ಹೇಳು. ದುಡ್ಡು ಕೊಡೋಕ್ಕೆ ಯಾರೂ ಬಂದಿಲ್ಲ ಸರ್, ಒಂದು ಕಡೆ ಇಟ್ಟು ಹೋಗಿದ್ರು. ಯಾರು ಇಟ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ಸರ್, ತಪ್ಪಾಯ್ತು ಇನ್ಮೇಲೆ ಯಾವತ್ತೂ ಈ ಥರದ ಕೆಲಸ ಮಾಡಲ್ಲ ಅಂತ ಹೇಳಿದಾಗ ಅಗಸ್ತ್ಯ ಅವನನ್ನು ಬಿಟ್ಟು ಬಿಟ್ಟನು. ಆಗ ಅವರೆಲ್ಲರೂ ಅಲ್ಲಿಂದ ಓಡಿ ಹೋದರು. ಮೊದಲೇ ಗಾಬರಿಯಾಗಿದ್ದ ನಿಹಾರಿಕಾ ಅವರು ಹೋಗಿದ್ದನ್ನು ನೋಡಿ ಅಗಸ್ತ್ಯನನ್ನು ತಬ್ಬಿಕೊಂಡು ಅಳತೊಡಗಿದಳು. ಅವಳನ್ನು ಸಂತೈಸಿದ ಅಗಸ್ತ್ಯ, ಅಳ್ಬೇಡಿ, ನಾನಿದ್ದೀನಲ್ವ, ಏನೂ ಆಗಲ್ಲ. ನಾನಿರೋ ತನಕ ನಿಮ್ಗೆ ಏನೂ ಆಗೋಕ್ಕೆ ಬಿಡಲ್ಲ. ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ಇಲ್ಲ, ಯಾಕೆ ಕೇಳ್ತಾ ಇದ್ದೀರಾ? ಅವರು ಹೇಳಿದ್ರಲ್ವಾ ಯಾರೋ ಲೇಡಿ ನಿಮ್ಮನ್ನು ಹೆದರಿಸಿಕೆ ಅವ್ರನ್ನೆಲ್ಲ ಕಳಿಸಿದಂತ. ನನಗೆ ಯಾರು ಶತ್ರುಗಳಿಲ್ಲ, ನಾನು ಯಾರ ತಂಟೆಗೂ ಹೋದವಳಲ್ಲ. ಹಾಗಾದ್ರೆ ಯಾರಿರ್ಬೋದು? ನೇಹ ಏನಾದರೂ ಈ ಕೆಲಸ ಮಾಡಿರ್ಬೋದಾ, ಅಥವಾ ಸಿಮ್ರನ್ ಮಾಡಿರ್ಬೋದಾ? ಅವರಿಬ್ರು ಮಾಡಿರೋಕ್ಕಿಲ್ಲ, ಯಾಕಂದ್ರೆ ಅವರಿಬ್ರು ನೇರವಾಗಿ ಅಟ್ಯಾಕ್ ಮಾಡ್ತಾರೆ, ಈ ರೀತಿ ಮಾಡುವವರಲ್ಲ. ಮತ್ತೆ ಯಾರು ಇರ್ಬೋದು? ರಿಷಿ ದೊಡ್ಡಪ್ಪ ಏನಾದರೂ ಈ ಕೆಲಸ ಮಾಡಿರ್ಬೋದಾ? ಅಂಕಲ್ ಮೇಲೆ ದ್ವೇಷಕ್ಕೆ ಇವಳಿಗೆ ಏನಾದರೂ ಮಾಡಿ ಹೊರಟಿರ್ಬೋದಾ? ಯಾರು ಅಂತಾನೆ ಗೊತ್ತಾಗ್ತಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಆಗ ನಿಹಾರಿಕಾ ಅಳುತ್ತಾ, ಅಗಸ್ತ್ಯ, ಅವರೆಲ್ಲ ನನ್ನ ನಿಮ್ಮಿಂದ ದೂರ ಇರಕ್ಕೆ ಹೇಳ್ತಾ ಇದ್ರು. ನಾನೇನಾದ್ರೂ ನಿಮ್ಮ ಜೊತೆ ಇದ್ರೆ ನನ್ನ ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನನಗೆ ತುಂಬ ಭಯ ಆಗ್ತಾ ಇದೆ ಅಗಸ್ತ್ಯ, ನನಗೆ ನಿಮ್ಮಿಂದ ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳುತ್ತಾ ಮತ್ತೆ ಅಳತೊಡಗಿದಳು. ಅವಳನ್ನು ನೋಡಿದ ಅವನಿಗೆ ಕನಿಕರವಾಗಿ ಅವಳ ಕಣ್ಣೀರನ್ನು ಉರೆಸಿ, ನೀವು ಅಳ್ಬೇಡಿ, ನಾನು ಇರ್ಬೇಕಾದ್ರೆ ಯಾರು ನಿಮ್ಗೆ ಏನು ತೊಂದರೆ ಕೊಡಲ್ಲ. ಅವ್ರಿಗೆ ಬಿದ್ದ ಏಟಿಗೆ ಅವ್ರ ಇನ್ಮೇಲೆ ನಿಮ್ಮ ಹತ್ರನೂ ಸುಳಿದಾಡಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಯಾವಾಗಲೂ ನಿಮ್ಮ ಜೊತೆಗೇನೆ ಇರ್ತೀನಿ. ಮೊದಲು ಯಾರು ನಿಮಗೆ ಅಟ್ಯಾಕ್ ಮಾಡಿದಂತ ತಿಳ್ಕೋಬೇಕು. ಈ ವಿಷಯನ ಅಂಕಲ್ಗೆ ಹೇಳ್ಬಿಡಿ, ಅವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಸರಿ ಅಗಸ್ತ್ಯ, ಯಾರಿಗೂ ಈ ವಿಷಯನ ಹೇಳಲ್ಲ. ಆಫೀಸ್ಗೆ ಹೋಗೋ ಟೈಮ್ ಆಯ್ತು, ನಡೀರಿ ಹೋಗೋಣ ಅಂತ ಹೇಳಿದವನು ನಿಹಾರಿಕಾಳ ಕೈ ಹಿಡಿದುಕೊಂಡು ಮನೆ ಕಡೆ ಹೊರಟನು. ಆಗ ತಾನೇ ಅರ್ಜುನ್, ಸನ್ನಿ ಮತ್ತು ಆದ್ಯ ಆಫೀಸಿಗೆ ಹೋಗಲು ಬಸ್ ಸ್ಟ್ಯಾಂಡಿಗೆ ಹೋಗುತ್ತಿದ್ದರು. ಬಸ್ ಸ್ಟ್ಯಾಂಡಿಗೆ ಹೋಗುತ್ತಿದ್ದಾಗ ಸನ್ನಿಯ ದೃಷ್ಟಿ ಅಗಸ್ತ್ಯನ ಕಡೆ ಹೋಯಿತು. ಅಗಸ್ತ್ಯ ನಿಹಾರಿಕಾಳ ಕೈ ಹಿಡಿದುಕೊಂಡು ಬರುತ್ತಿರುವುದನ್ನು ಗಮನಿಸಿದ ಸನ್ನಿ ಕೋಪದಿಂದ ಕುದಿಯತೊಡಗಿದನು. ನಾನು ಇವನಿಗೆ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಇವಳು ಇವನನ್ನು ಕರೆದುಕೊಂಡು ಹೋಗಿದ್ದಾಳಾ? ಇರಲಿ ಇರಲಿ, ಅದೆಷ್ಟು ದಿನ ಅವನ ಜೊತೆ ಸುತ್ತಾಡ್ತೀಯ ಅಂತ ನಾನು ನೋಡ್ತೀನಿ. ಒಂದ್ಸಲ ಅಗಸ್ತ್ಯ ನನ್ನವನಾಗಲಿ, ಆಮೇಲೆ ಇವಳನ್ನು ಅವನಿಂದ ದೂರ ಮಾಡೋದು ಹೇಗೆ ಅಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಅಂದುಕೊಳ್ಳುತ್ತಾ ಒಂಥರ ನಕ್ಕು ಮುಂದೆ ಸಾಗಿದನು. ಕತೆ ಮುಂದುವರಿಯಿತು. ನಿಹಾರಿಕಾಗೆ ಅಟ್ಯಾಕ್ ಮಾಡಿಸಿದವರು ಯಾರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.